ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇನ್ನು ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತೀರಾ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮತ್ತು ಹಾಗೆ ಸಪೋರ್ಟ್ ಮಾಡಿ, ಲೈಕು ಶೇರ್ ಕಮೆಂಟ್ ಮಾಡಿ. ಇವಾಗ ನಾನು ಜಾಸ್ತಿ ಲಾಂಗಾಗಿ ಹೇಳ್ಕೊಂಡು ಹೋಗಲ್ಲ, ಬೇಗ ಬೇಗ ನನ್ನ ವಿಡಿಯೋ ಏನು ಒಂದು ಕಂಟೆಂಟ್ ಇದೆ ಅದನ್ನು ಬೇಗ ನಾನು ಹೇಳಿಬಿಡ್ತೀನಿ. ಏನಪ್ಪ ಇವತ್ತಿನ ವಿಡಿಯೋ ಅಂತಂದರೆ, ಇದೆಲ್ಲ ಒಂದು ವಿಡಿಯೋ ನಿಮಗೆ ಅಂದರೆ ನ್ಯೂ ಬಾರ್ನ್ ಬೇಬೀಸ್ ಯಾರ ಹತ್ರ ಇದೆಯೋ ಅವ್ರಿಗೆ ಹೆಲ್ಪ್ ಆಗುತ್ತೆ ಅಂತ ಅಂದ್ಕೊಳ್ತೀನಿ. ಏನಂದರೆ, ನಾನು ನಮ್ಮ ಮದ್ಯಾಗ ಅವಳು ನ್ಯೂ ಬಾರ್ನ್ ಹುಟ್ಟಿದ ತಕ್ಷಣ ನಾನು ಅವಳಿಗಂತ ಹೇಳಿ ಯಾವ್ಯಾವ ಪ್ರಾಡಕ್ಟ್ನ ನಾನು ಯೂಸ್ ಮಾಡಿದ್ದೆ ಮತ್ತು ಈ ಆ ಪ್ರಾಡಕ್ಟಿಂದ ಎಷ್ಟು ಯೂಸ್ ಆಗುತ್ತೆ ಅನ್ನೋದನ್ನು ನಾನು ಈ ಒಂದು ವಿಡಿಯೋದಲ್ಲಿ ತೋರಿಸ್ತೀನಿ. ಹಾಗಾಗಿ ಸ್ಟಾರ್ಟ್ ಮಾಡೋಣ ಬನ್ನಿ. ಫಸ್ಟು ಸ್ಟಾರ್ಟಿಂಗು ನನ್ನ ಬೇಬೀಸ್ಗೆ ಹುಟ್ಟಿದ ತಕ್ಷಣ ನೇಲ್ಸ್ ಎಲ್ಲ ತುಂಬ ಜಾಸ್ತಿ ಉದ್ದ ಇರುತ್ತೆ. ಅವು ಯಾವಾಗಲೂ ಮುಖದ ಹತ್ರನೇ ಕೈಯೆಲ್ಲ ಹಿಂಗೆ ಇಕ್ಕೊಳ್ತಾ ಇರ್ತೈತೆ, ಮುಖದ ಮೇಲೆಲ್ಲ ಈ ಥರ ಪರಿಚ್ತಾ ಇರ್ತೈತೆ. ನಮ್ಮ ಮಧ್ಯಾಹ್ನ ಅಷ್ಟೇ, ಅವಳು ಹುಟ್ಟಿದಾಗೆಲ್ಲ ಅವಳು ನೇಲ್ಸ್ ತುಂಬ ಉದ್ದ ಇತ್ತು. ಅವಳು ಮಣಿಕೊಂಡಿರೋ ಟೈಮಲ್ಲಿ ಕೈಯೆಲ್ಲ ಹಿಂಗೆ ಮಾಡಿ ಹಿಂಗೆಲ್ಲ ಪರ್ಚ್ಕೊಳ್ತಾ ಇದ್ಲು. ಹಾಗಾಗಿ ಇವಾಗ ಹುಟ್ಟಿದ ಮಕ್ಕಳಿಗೆ ನೇರ್ ಕಟ್ ಮಾಡೋದಕ್ಕೆ ನಾವು ನೇರ್ ಕಟ್ಟರ್ನ ಯೂಸ್ ಮಾಡೋಕ್ಕಾಗಲ್ಲ. ಸಡನ್ನಾಗಿ ಅವ್ರದ್ದು ಸ್ಕಿನ್ ತುಂಬ ಸಾಫ್ಟಾಗಿರುತ್ತೆ, ಸಡನ್ನಾಗಿ ಏನಾದರೂ ಆಗುತ್ತೆ ಅಂತ ಹೇಳಿ ಈ ಥರದ್ದೊಂದು ನಾನು ಇದನ್ನು ನನ್ನ ಹಸ್ಬೆಂಡು ನಮ್ಮ ಆದ್ಯಾಗ ಅಂತ ಹೇಳಿ ಫಸ್ಟ್ ಟೈಮ್ ಆರ್ಡರ್ ಮಾಡಿದರು. ಇದು ಮಿಶೋ ಅಲ್ಲಿ ಸಿಗುತ್ತೆ, ಜಸ್ಟ್ 250 ಅಷ್ಟೇ ಸಿಗುತ್ತೆ. ಈ ಥರ ಇಲ್ಲಿ ನಾವು ಸೆಲ್ ಹಾಕಿ ಈ ಥರ ಇಲ್ಲಿ ಲೈಟ್ ಕೂಡ ಇದೆ. ಇದೇನು ಅಷ್ಟು ಇದಾಗಲ್ಲ, ಮಕ್ಕಳಿಗೆ ಸಾಫ್ಟಾಗಿರುತ್ತಲ್ವ ಅವ್ರ ಹ್ಯಾಂಡ್ಸು. ಈ ಥರ ಏನಂದರೆ ಒಂದು ಸ್ವಲ್ಪ ಬೆಳೀತಾ ಅವರು ನೇಲ್ಸ್ ರಫ್ ಆಗ್ತಾ ಇರ್ತೈತಲ್ವ, ಹಾಗಾಗಿ ಸ್ವಲ್ಪ ಸ್ಮೂತಾಗಿರೋದು. ಹುಟ್ಟಿದಾಗ 1 ಮಂತ್ ಆದಮೇಲೆ ನಾವು ಯಾವ ಥರ ಅಂದರೆ ಚೇಂಜ್ ಮಾಡ್ಕೋಬೋದು ಅಂತ ಹೇಳಿ ಎಲ್ಲ ಇದೆ ಇದರಲ್ಲಿ. ಒಂದೊಂದೇ ನಾವು 1 ಮಂತ್ 1 ಇಯರ್ಗೆ 2 ಇಯರ್ಗೆಲ್ಲ ನಾವು ಚೇಂಜ್ ಮಾಡ್ಕೋಬೋದು. ಈ ಥರ ಏನಿದೆಯೋ ಇದು ದೊಡ್ಡವ್ರು ಕೂಡ ಯೂಸ್ ಮಾಡ್ಕೋಬೋದು. ಇಲ್ಲಿದೆಯಲ್ವ, ಈ ಥರ ನಾವು ನೇಲ್ಸ್ಗೆ ಚಿಕ್ಕ ಮಕ್ಕಳಿಗೆ ಯೂಸ್ ಮಾಡ್ಕೋಬೋದು. ನಾನು ಇದನ್ನು ತುಂಬ ಟೈಮ್ ಏನು ಯೂಸ್ ಮಾಡಿಲ್ಲ, ನಾನು ಅಷ್ಟು ಜಾಸ್ತಿ ಇದನ್ನು ಯೂಸ್ ಮಾಡೋಕ್ಕೆ ಹೋಗಲಿಲ್ಲ. ನಾನು ಅಷ್ಟು ಯೂಸ್ ಮಾಡೋಕ್ಕೆ ಹೋಗಿಲ್ಲ. ಅದು ನೆಕ್ಸ್ಟ್ ನಾನು ಅವಳಿಗೆ ಇವಾಗ ದೊಡ್ಡವಳಾಗ್ತಾ ಇದ್ದಾಳಲ್ವ, ಇದನ್ನು ಹೇಗೆ ಯೂಸ್ ಮಾಡೋದು, ಅವಳಿಗೆ ಸ್ವಲ್ಪ ಗೊತ್ತಾಗಬೇಕಲ್ವ ನೇಲ್ಸ್ ಕಟ್ ಮಾಡೋದು ಅಂತ ಹೇಳಿ ಈ ಥರದ್ದೊಂದು ಅದರಲ್ಲೂ ನನಗೆ ಅಷ್ಟು ಕಂಫರ್ಟೇಬಲ್ ಆಗಲಿಲ್ಲ ಅವಳಿಗೆ ನೇಲ್ಸ್ ಕಟ್ ಮಾಡೋದಕ್ಕೆ. ಅದು ಜಾಸ್ತಿ ಟೈಮ್ ತಗೊಳ್ತಾ ಇತ್ತು. ಹಾಗಾಗಿ ನಾನು ಈ ಥರದೊಂದು ಚಿಕ್ಕದನ್ನು ನೇಲ್ ಕಟರ್ನ ಅವಳಿಗಂತ ಹೇಳಿ ತೊಗೊಂಡಿದ್ದೆ. ಇದು ನ್ಯೂ ಬಾರ್ನ್ ಬೇಬಿ ಇದೆ ನಿಮ್ಮ ಹತ್ರ ಅಂದರೆ ನೇಲ್ಸ್ ಕಟ್ ಮಾಡೋದು ತುಂಬ ಇಂಪಾರ್ಟೆಂಟು. ಯಾಕಂದರೆ ನೇಲ್ಸ್ ಅವ್ರಿಗೆ ಸ್ಕಿನ್ನಿಗೆ ಸ್ವಲ್ಪ ಈ ಥರ ಪರ್ಚ್ಕೊಳ್ಳೋದಾಗಲಿ, ಸ್ವಲ್ಪ ದೊಡ್ಡ ಮಕ್ಕಳಿದೆ ಅಂದ್ರೂ ಇವಾಗ ನಾವು ಯಾರಾದರೂ ಎತ್ಕೊಳ್ಳೋಕೆ ಅವರೆಲ್ಲ ನಮ್ಗೆ ಈ ಥರ ಇಟ್ಕೊಳ್ಳೋದು, ಸ್ಕೂಲೆಲ್ಲ ಎಳೆಯೋದು, ಈ ಥರ ಎಲ್ಲ ಮಾಡ್ತಾಯಿರ್ತೀರಿ. ಮತ್ತು ಗಲೀಜು ಏನಾದರೂ ಮುಟ್ತಾ ಇರ್ತೀರಿ, ಅದು ನೇಲ್ಸಲ್ಲೆಲ್ಲ ಕುತ್ಕೊಂಡ್ಬಿಡುತ್ತೆ. ಹಾಗಾಗಿ ನಾವು ಅವ್ರಿಗೆ ವೀಕ್ಲಿ 1 ಟೈಮ್ ಆದರೂ ಒಂದ್ಸತಿ ನಾವು ನೇಲ್ಸ್ನ ಕಟ್ ಮಾಡಬೇಕು. ಹಾಗಾಗಿ ಇವೆರಡನ್ನ ನಾನು ಅವಳಗಂತ ಹೇಳ್ಕೊಂಡಿದ್ದೀನಿ. ಅದೇ ನೆಕ್ಸ್ಟ್ ನಾನು ವೈಪ್ಸ್ನ ನಾನು ಇದು ಬೇಬಿ ವೆಟ್ ಈ ಥರದೊಂದು ಹಿಮಾಲಯದ ನಾನು ಯೂಸ್ ಮಾಡೋದು. ಈ ಥರ ಹಿಮಾಲಯ ಅಲೋವೆರಾದು ಯೂಸ್ ಮಾಡೋದು. ಇದನ್ನು ಮಿಶೋಲ್ಲಿ ನಾನು ಆರ್ಡರ್ ಮಾಡಿ ತೊಗೊಂಡು ನಾವು ಹುಟ್ಟಿದಾಗಿಂದ ಇದೊಂದೇ ನಾನು ಯೂಸ್ ಮಾಡ್ತಾ ಇರೋದು. ಅವಳಿಗೆ ನನಗೆ ಬೇರೆದು ಎಲ್ಲ ತೊಗೊಂಡಾಗ ಸ್ವಲ್ಪ ನನಗೆ ಅದರದ್ದು ಸ್ಮೆಲ್ ಅಡ್ಜಸ್ಟ್ ಆಗಲಿಲ್ಲ, ಅವಳಿಗೆ ಕೂಡ ಅಡ್ಜಸ್ಟ್ ಆಗಲಿಲ್ಲ. ಹಾಗಾಗಿ ಅವಳು ಹುಟ್ಟಿದಾಗಿಂದನೂ ನಾನು ಈ ಥರ ವೈಪ್ಸೇನೆ ಅಲೋವೆರಾದೇನೆ ನಾನು ಮಿಶೋಲ್ಲಿ ಆರ್ಡರ್ ಮಾಡಿ ಇದನ್ನು ತೊಗೊಂಡಿದ್ದೀನಿ. ಇದೂ ತುಂಬ ಇಂಪಾರ್ಟೆಂಟು. ಯಾಕಂದರೆ ಇವಾಗ ಮಗು ಸುಸೋಗಲಿ ಬಾತ್ರೂಮ್ ಆಗಲಿ ಮಾಡಿದ ತಕ್ಷಣ ನಾವು ಇವಾಗ ಚಿಕ್ಕ ಮಕ್ಕಳು ಇರೋವಾಗ ಅದನ್ನು ಹೋಗಿ ನಾವು ಬಾತ್ರೂಮಲ್ಲಿ ಹೋಗಿ ತೊಳೆಯೋಕ್ಕಾಗಲ್ಲ. ಹಾಗಾಗಿ ಇರೋದ್ರಿಂದ ಮತ್ತು ರ್ಯಾಷಸ್ ಕೂಡ ಆಗಲ್ಲ. ಇದೊಂದು ತುಂಬ ಇಂಪಾರ್ಟೆಂಟು. ಮತ್ತು ನನಗೆ ಅವಳಿಗೆ ಸ್ಕಿನ್ಗೆ ಹಿಮಾಲಯ ಪೌಡರು ಮತ್ತು ಎಲ್ಲ ಹಿಮಾಲಯ ಆಯಿಲು, ವ್ಯಾಸ್ಲಿನು ಎಲ್ಲನೂ ಹಿಮಾಲಯದೇನೆ ಯೂಸ್ ಮಾಡಿರೋದು. ಒಂದೇ ಒಂದು ಅವ್ರಿಗೆ ಸ್ಕಿನ್ಗೆ ಯಾವುದು ಅಡ್ಜಸ್ಟ್ ಆಗುತ್ತೋ ನಾವು ಅದನ್ನು ಯೂಸ್ ಮಾಡಬೇಕು. ಹಾಗಾಗಿ ನಾನು ಅವಳ ಸ್ಕಿನ್ಗೆ ಇದು ಫಸ್ಟಿಂದನೂ ಇದೇ ಯೂಸ್ ಮಾಡಿರೋದು. ಹಾಗಾಗಿ ಇದನ್ನೇ ಯೂಸ್ ಮಾಡ್ತಾಯಿದ್ದೀನಿ ಇನ್ನೂ. ಬಟ್ ಇವಾಗ ಅವಳದು ವ್ಯಾಸ್ಲಿನ್ ಸ್ವಲ್ಪ ಖಾಲಿ ಆಗಿದೆ, ಹಾಗಾಗಿ ಸದ್ಯಕ್ಕೆ ಇದನ್ನೇ ಯೂಸ್ ಮಾಡ್ತಾಯಿದ್ದೀನಿ. ಇವಾಗ ನಾವು ದೊಡ್ಡವಳು ಆಗ್ತಾ ಸ್ವಲ್ಪ ಚೇಂಜ್ ಮಾಡಬೇಕಾಗುತ್ತಲ್ಲ ಅವಳಿಗೂ, ಹಾಗಾಗಿ ಅದು ಖಾಲಿ ಆಗಿದ ಮೇಲೆ ನಾವು ಯಾವುದು ಯೂಸ್ ಮಾಡ್ತೀವೋ ಅದನ್ನೇ ನಾನು ಅವಳಿಗೆ ಯೂಸ್ ಮಾಡ್ತಾಯಿದ್ದೀನಿ ಇದನ್ನೇ. ಇನ್ನು ನೆಕ್ಸ್ಟು ಮೇನ್ ಇಂಪಾರ್ಟೆಂಟು ಅಂದರೆ, ಇವಾಗ ತುಂಬ ನಿಮ್ಮ ಮಗು ಜಾಸ್ತಿ ಅಳ್ತಾ ಇದೆ ಅಂತಂದರೆ, ನನ್ನ ಮಗಳಂತೂ ಜಾಸ್ತಿ ಅಳ್ತಾ ಇದ್ಲು. ಹಾಗಾಗಿ ನಾನು ಇದನ್ನು ನನಗೆ ಒಂದು ಅಕ್ಕ, ನಮ್ಮ ಮನೆ ಹತ್ರ ಇರೋ ಅಕ್ಕ ಇದನ್ನು ಒಂದು ಸಿರಪ್ನ ನನಗೆ ಹೇಳಿದರು, ಈ ಥರ ತಗೋ ಹಾಕು, ಜಾಸ್ತಿ ಅಳಲ್ಲ ಅಂತ ಹೇಳಿ.
ಹಾಗಾಗಿ ಇದು ಕಾಲಿಕೇಡ್ ಅಂತ ಹೇಳಿ ಇದರದ್ದು ಪ್ರೈಸು 70 ರುಪೀಸ್ ಅಷ್ಟೇ. ಇದು ಯೂಸ್ ಆಗುತ್ತೆ, ಯಾಕಂದರೆ ಇವಾಗ ಮಗು ಮೋಷನ್ ಪಾಸ್ ಮಾಡೋದಕ್ಕೆ ಅಳುತ್ತೆ, ಸ್ವಲ್ಪ ಹೊಟ್ಟೆಗೆ ನೋವು ಬಂದರೆ ಅಳುತ್ತೆ. ಹಾಗಾಗಿ ನಾನು ಇದನ್ನು ಯೂಸ್ ಮಾಡೋದ್ರಿಂದ ಅವಳು ಆರಾಮಾಗಿ ನಿದ್ದೆ ಮಾಡ್ತಾಳೆ ಮತ್ತು ಜಾಸ್ತಿ ಅಳಲ್ಲ. ಹಾಗಾಗಿ ಇದಂತೂ ನನಗೆ ತುಂಬ ಯೂಸ್ ಆಗಿದೆ. ಗ್ರೇಪ್ ವಾಟರ್ ಅದೆಲ್ಲ ಹಾಕ್ತಾರೆ, ಅದು ನನ್ನ ಮಗಳಿಗಾಗಿಲ್ಲ. ಅದು ಯಾಕಂದರೆ ಅದು ಹಾಕೋದ್ರಿಂದ ಮಗು ಸ್ವಲ್ಪ ವೀಕ್ ಆಗುತ್ತೆ ಮೆಂಟಲಿ, ಮತ್ತು ಜಾಸ್ತಿ ಹೊತ್ತು ನಿದ್ದೆ ಮಾಡುತ್ತೆ ಅಂತ ಹೇಳಿ ಗ್ರೇಪ್ ವಾಟರ್ ಎಲ್ಲ ಹಾಕ್ತಾರೆ. ಅದನ್ನು ಹಾಕೋದ್ರಿಂದ ಮಕ್ಕಳು ಜಾಸ್ತಿ ಆ್ಯಕ್ಟಿವ್ ಆಗಿರಲ್ಲ, ಯಾವಾಗಲೂ ಮಣಿಕೊಂಡೇ ಇರ್ತಾರೆ. ಇದನ್ನು ನಮ್ಮ ತಂಗಿ ಮಗುಗೆಲ್ಲ ಹಾಕಿದಾಗ ಮಗು ಯಾವಾಗಲೂ ಮಣಿಕೊಂಡೇ ಇರೋದು, ಎದ್ದಿರೋವಾಗೂ ಕಣ್ಮುಚ್ಚೇನೆ ಹಿಂಗೆ ಎದ್ದಿರೋದು. ಅದಕ್ಕೆ ನನ್ನ ಮಗುಗೆ ಹಾಕೋಕ್ಕೆ ನನಗೆ ಭಯ ಆಗಿತ್ತು. ಹಂಗಾಗಿ ಅದನ್ನು ನಾನು ಹಾಕಲಿಲ್ಲ. ಇದನ್ನು ನಾನು ಹಾಕಿದ್ದೀನಿ ಅವಳಿಗೆ. ಇವಾಗೂ ಕೂಡ ಇವಾಗ ಇದು ಟಾನಿಕ್ಕು, ಇವಾಗ 1 ಇಯರ್ ಆದಮೇಲೆ ಸಿರಪ್ ಯೂಸ್ ಮಾಡ್ಬೋದು. ಬಟ್ ನನಗೆ ಇದೇ ಅವಳಿಗೆ ಇದೇ ಅಡ್ಜಸ್ಟ್ ಆಗಿದೆ. ಹಾಗಾಗಿ ಇದು ಚೆನ್ನಾಗಿದೆ. ಹಾಗಾಗಿ ನಾನು ಇದನ್ನೊಂದು ನ್ಯೂ ಬಾರ್ನ್ ಬೇಬೀಸ್ಗೂ ಯೂಸ್ ಮಾಡ್ಬೋದು. ಇವಾಗ ನಾವು ಫೀಡ್ ಮಾಡೋಕ್ಕೂ 15 ಮಿನಿಟ್ಸ್ ಮುಂಚೆನೇ ನಾವು ಇದನ್ನು ಮಕ್ಕಳಿಗೆ ಯೂಸ್ ಮಾಡ್ಬೋದು. ಚಿಕ್ಕ ಮಕ್ಕಳಂದರೆ ಒಂದು 3 ಡ್ರಾಪ್ಸ್ ಎಲ್ಲ ಹಾಕ್ಬೋದು. ಇವಾಗ ನನ್ನ ಮಗಳು ಫುಲ್ ದೊಡ್ಡವಳಾಗಿದ್ದಾಳಲ್ಲ, ನಾನು ಸ್ವಲ್ಪ ಇವಾಗ ಜಾಸ್ತಿನೇ ಹಾಕ್ತೀನಿ. ಅವಳು ಮನಿಕೊಳ್ಳೋಕ್ಕೂ ಮುಂಚೆನೇ ರಾತ್ರಿ ಎಲ್ಲ ಅಳಬಾರ್ದು ಅಂತ ಹೇಳಿ ಇದೊಂದು ನಾನು ಅವಳಿಗೆ ಕಂಪಲ್ಸರಿ ಡೈಲಿಯಾಗಿ 2 ಡೇಸ್ 3 ಡೇಸ್ಗೆಲ್ಲ ಒನ್ ಟೈಮ್ ಹಾಕ್ತೀನಿ. ಇವಾಗ ಬಾತ್ರೂಮ್ ಏನಾದರೂ ಮಾಡಿರಲಿಲ್ಲ, ಮೋಷನ್ ಪಾಸ್ ಮಾಡೋದಕ್ಕೆ ಅವಳಿಗೆ ತುಂಬ ಕಷ್ಟ ಆಗ್ತಿದೆ ಅಂದಾಗೂ ಕೂಡ ಮಕ್ಕಳಿಗೆ ನಾವು ಇದನ್ನು ಯೂಸ್ ಮಾಡ್ಬೋದು. ಮತ್ತು ನಾನು ಬೇರೆ ಕಡೆ ಹಾಸ್ಪಿಟ್ಲಲ್ಲೂ ಈ ಥರ ಅವಳಿಗೆ ಮೋಷನ್ ಪಾಸ್ ಮಾಡೋದಕ್ಕೆ ಪ್ರಾಬ್ಲಮ್ ಆಗ್ತಿದೆ ಅಂದಾಗ ಅವ್ರೂ ಸಜೆಸ್ಟ್ ಮಾಡಿದ್ದು ಇದೇನೆ. ಹಾಗಾಗಿ ಇದು ತುಂಬ ಹೆಲ್ಪ್ ಆಗುತ್ತೆ. ಇದಿಷ್ಟು ನಮ್ಮ ಮಾದ್ಯಾಗೆ ನಾನು ಯೂಸ್ ಮಾಡಿರೋ ಮೇಯ್ನಾಗಿ ನ್ಯೂ ಬಾರ್ನ್ ಬೇಬೀಸ್ಗೆ ಬೇಕಾಗಿರುವಂತಹ ಪ್ರಾಡಕ್ಟ್ಗಳು. ಹಾಗಾಗಿ ನಿಮಗೆ ಈ ವಿಡಿಯೋ ಇಷ್ಟ ಆಗಿದರೆ ನನಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿಕೊಡ್ರಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಕಮೆಂಟ್ ಕೂಡ ಮಾಡಿರಿ. ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು.